ರಿಯಲ್ ಸ್ಟಾರ್ ಉಪೇಂದ್ರ ಅವರು ಮತ ಚಲಾವಣೆ ಮಾಡಿದ್ದಾರೆ ಇಲ್ಲಿ. ಸರ್, ಮತ ಚಲಾಯಿಸಿದ್ರ ಸಾಕಷ್ಟು ಜನ ಸೀನಿಯರ್ ಸಿಟಿಸನ್ಸ್ ನೋಡಿದ್ದೀರಾ. ನಿಮ್ಮ ಸಂದೇಶ ಏನು ಸರ್ ಜನತೆಗೆ? ಏನು ಸಂದೇಶ, ನಾನು ಸಂದೇಶ ಕೊಡುವಂಥದ್ದು ಏನಿದೆ, ನಾ ಅಷ್ಟು ದೊಡ್ಡವನ ಅಲ್ವೇ ಅಲ್ಲ. ಇದು ಆ್ಯಕ್ಚುಲಿ ಎಲ್ಲರಿಗೂ ಗೊತ್ತಿರೋದೇ ಈ ದಿನ ಭಾಳ ವಿಶೇಷ, ಈ ದಿನ ಭಾಳ ಮುಖ್ಯ. ಈ ದಿನದಲ್ಲಿ ರೈಟ್ ಚಾಯ್ಸ್ಗಳು ಮಾಡ್ಕೊಬೇಕು ನಾವು. ಸೊ ಈ ದಿನಕ್ಕೆ ನಾವು ಪ್ರಿಪೇರ್ ಆಗಿರ್ಬೇಕು. ಆ್ಯಕ್ಚುಲಿ ಏನು ಮ್ಯಾನಿಫೆಸ್ಟೋ, ಈ ಮ್ಯಾನಿಫೆಸ್ಟೋಗಳೆಲ್ಲ ಆಗುತ್ತಾ ಆಗಲ್ವಾ, ನಮ್ಗೆ ಯಾವುದು ಮುಖ್ಯ? ಇಲ್ಲಿ ನಮಗೆ ಜಾತಿ ಧರ್ಮಗಳು ಮುಖ್ಯನಾ, ಒಬ್ಬ ಪ್ರಮುಖವಾದ ವ್ಯಕ್ತಿ ಮುಖ್ಯನಾ, ಕೆಲಸಗಾರ ಮುಖ್ಯನಾ? ಪ್ರತಿಯೊಂದು ಯೋಚನೆ ಮಾಡಿ ಇಲ್ಲಿಗೆ ಬರಬೇಕು. ಆ್ಯಕ್ಚುಲಿ ಎಮೋಷನಲಿ ಬರೋದಲ್ಲ. ಸೊ ಈಗೀಗ ಅವೇರ್ನೆಸ್ ಬರ್ತಾ ಇದೆ ಅನ್ಸುತ್ತೆ ಖಂಡಿತ. ಸೊ ಯಂಗ್ಸ್ಟರ್ಸಲ್ಲಿ ಜಾಸ್ತಿ ಇದು ಬರಬೇಕು ಆ್ಯಕ್ಚುಲಿ. ಅದೇ ನೀವು ಎಲ್ಲೊಂದು ಕಡೆ ಸಿಟಿ ನೋಡಿದಾಗ ಈಗಲೂ ಕೂಡ ಮತದಾನದ ಸಂಖ್ಯೆ ಏನಿದೆ ಓನ್ಲಿ ಒಂದು 50-55% ಹತ್ರ ವೋಟಿಂಗ್ ಆಗುತ್ತೆ. ಆದರೆ ಈ ರೂರಲಲ್ಲಿ ನಾವು ನೋಡ್ದಂಗೆ 60-75% ಮೇಲೆ ಕೂಡ ಆಗುತ್ತೆ. ಏನು ತೊಂದರೆ ಇದೆ ಸರ್? ಜಸ್ಟ್ ಲೆತಾರ್ಜಿನ, ವೀಕೆಂಡ್ ಇದೆ, ಇವತ್ತೊಂದು ದಿನ ರಜಾ ಇದೆ, ವೀಕೆಂಡ್ ಇದೆ, 3 ದಿನ ಎಲ್ಲರೂ ಹೋಗ್ಬಿಡೋಣ ಅಂತನಾ? ಇದಕ್ಕೆಲ್ಲರೂ ನಾವೆಲ್ಲರೂ ಕಾರಣರೇ. ಹೆಂಗಂತ ಬರೀ ಪಾಪ ಅವ್ರನ್ನೂ ಬ್ಲೇಮ್ ಮಾಡೋಕ್ಕಲ್ಲ. ಅವ್ರು ಟಿ ವಿ ನೋಡ್ತಾರೆ, ಟಿ ವಿಲಿ ನಾವೇನು ಡಿಸ್ಕಷನ್ ಆಗ್ತಿರುತ್ತೆ, ಅವ್ರಿಗೇನೋ ಇಂಟ್ರೆಸ್ಟೇ ಅನ್ಸಲ್ಲ. ಅವ್ನು ಬೈತಿರ್ತಾನೆ, ಅವ್ನು ಬೈತಿರ್ತಾನೆ. ಪ್ರತಿ ಸತಿ ಇದೇ ಆಗೋಯ್ತು. ಇವ್ನು ಬಂದಾಗ ಅದು ಮಾಡ್ದ, ಅವ್ನು ತಿಂದಿಲ್ಲೇನ್ರಿ, ಇವ್ರು ತಿನ್ನಬಾರ್ದ, ಇದನ್ನೇ ನಾವು ಡಿಸ್ಕಸ್ ಮಾಡ್ತೀವಿ. ಸೊ ಯಂಗ್ಸ್ಟರ್ಸ್ ನೋಡ್ತಾರೆ, ಏನೇ ಇದಕ್ಕೋಸ್ಕರ ನಾನು ಓಟ್ ಹಾಕ್ಬೇಕು ಅನ್ನೋ ಮನಸ್ಥಿತಿ ಹಂಗಾಗ್ಬಿಡುತ್ತೆ ಆ್ಯಕ್ಚುಲಿ. ಸೊ ಎಲ್ಲರೂ ಬದಲಾಗಬೇಕು, ಮಾಧ್ಯಮಗಳು ಬದಲಾಗಬೇಕು, ಇವನ್ ಲೀಡರ್ಸ್ ಇಲ್ಲಿ ಬಂದು ಎಲೆಕ್ಷನ್ ನಿಂತ್ಕೊಳ್ಳೋರು ಬದಲಾಗಬೇಕು, ಮ್ಯಾನಿಫೆಸ್ಟೋಗಳು ಬದಲಾಗಬೇಕು, ಮ್ಯಾನಿಫೆಸ್ಟೋಗಳು ಕೋರ್ಟಲ್ಲಿ ರಿಜಿಸ್ಟರ್ ಆಗಬೇಕು. ಈ ಥರದ ವಿಚಾರಗಳು ಮಾತಾಡಬೇಕು. ಅವಾಗ ಎಲ್ಲರಿಗೂ ಇಂಟ್ರೆಸ್ಟ್ ಬರುತ್ತೆ, ಏನೋ ಒಂದು ಹೋಪ್ಸ್ ಬರುತ್ತೆ, ಮಾಡ್ಬೋದು ಏನೋ ಒಂದು ಅಂತ. ಸರ್, ಎಲ್ಲೊಂದು ಕಡೆ ರೆಸ್ಪಾನ್ಸಿಬಿಲಿಟಿ ಅಂತ ಬಂದಾಗ ಸಾಕಷ್ಟು ಜನ ಮಾತಾಡಿರೋದು ಮತದಾನನ ಕಡ್ಡಾಯ ಮಾಡಿಬಿಡಿ, ಮತದಾನ ಮಾಡಿಲ್ಲ ನಿಮಗೆ ಗೌರ್ಮೆಂಟ್ ಫೆಸಿಲಿಟಿ ಸಿಗಲ್ಲ ಅಂತ. ಆದರೆ ಪ್ರಜಾಪ್ರಭುತ್ವದಲ್ಲಿ ಸಾಧ್ಯನಾ ಅದು? ಯಾಕಂದರೆ ಡೆಮೋಕ್ರಸಿ ಇಸ್ ಅಬೌಟ್ ಚಾಯ್ಸ್. ಇಲ್ಲ, ಹೌದು. ಪ್ರಭುಗಳಿಗೆ ನೀವು ಹೋಗಿ ರಾಜರವರು ಅವ್ರಿಗೋಗಿ ನೀನು ಹಿಂಗೆ ಮಾಡೋ ಅಂತ ಹೇಳೋಕ್ಕಲ್ಲ. ಅವ್ನು ನನಗೆ ಡೆಮೋಕ್ರಸಿನೇ ಬೇಡ ಅಂದರೂ ಅದು ಒಪ್ಕೊಬೇಕು ಅಲ್ವಾ? ಸೊ ಹಂಗೆ ಹೇಳೋಕ್ಕಾಗಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ಸ್ಪೀಕಿಂಗ್ ಸರ್.